ಸರ್ 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 ಯಾರಿದ್ದೀರಾ ಮನೆಯಲ್ಲಿ? ಹಾ ಹೇಳಿ, ಯಾರು ಬೇಕಿತ್ತು? ಸರ್, ಈ ಮನೆ ಮೇಲೆ ಲೋನ್ ತಗೊಂಡು 2 ತಿಂಗಳಾಗಿದೆ ಸರ್. 1 ರೂಪಾಯಿ ಬಡ್ಡಿನೂ ಕಟ್ಟಿಲ್ಲ, ಅಸಲು ಕೊಟ್ಟಿಲ್ಲ, ಏನಕ್ಕೂ ರೆಸ್ಪಾನ್ಸ್ ಸಹ ಮಾಡ್ತಿಲ್ಲ ನಮಗೆ. ನೋಡಿ, ನಾವು ಡಿಸೈಡ್ ಮಾಡಿದ್ದೀವಿ ನೀವು ಸಾಲ ಎಲ್ಲ ತೀರ್ಸಲ್ಲ ಅಂತ ಹೇಳಿ. ಸುಮಾರು ದಿನದಿಂದ ನಾವು ಫೋನ್ ಮಾಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ. ನೋಡಿ, ಒಂದು ಬಡ್ಡಿ ಕೊಟ್ಟು ಕ್ಲಿಯರ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮನೆನ ಖಾಲಿ ಮಾಡ್ಕೊಂಡು ಹೋಗಿ ಸರ್. ನಾವು ಮನೆನ ಹರಾಜಾಗ್ತೀವಿ. ಏನು? ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಇದೇನು ಹೇಳ್ತಾ ಇದ್ದೀರಾ? ನೀವು ಎಲ್ಲಿಂದ ಬಂದಿರೋದು? ಸರ್, ಬ್ಯಾಂಕ್ ಇದ್ದೆ ಸರ್ ಬಂದಿರೋದು. ನೋಡಿ, ದಯವಿಟ್ಟು ಫಸ್ಟ್ ಖಾಲಿ ಮಾಡ್ಕೊಂಡು ಹೋಗಿ. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬಡ್ಡಿ ಕಟ್ಟಿ. ಸುಮ್ಮನೆ ಸಾಲ ತಗೊಬಿಡ್ತೀರಾ. ಸುಮ್ಮನೆ ನಮ್ಮ ಮೇಲೆ ಪ್ರೆಸರ್ ಹಾಕ್ತಾರೆ, ಅವರು ವಸೂಲಿ ಮಾಡಿ ಅಂತ. ನಮಗೂ ವಸೂಲಿ ಮಾಡೋಕ್ಕೆ ಕಾದು 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 ಸಾಕಾಗ್ಬಿಟ್ಟೈತೆ. ನಿಮ್ಮ ಮನೆ ಅಲ್ದು ಏನು ಹೇಳಿದ್ರು ರೆಸ್ಪಾನ್ ಇಲ್ಲ, ಏನೂ ಇಲ್ಲ. ಇಂಥವ್ರ ಹತ್ರ ನಾವು ಏನು ತಾನೇ ಮಾಡ್ಕೊಂಡು ಸಾಯೋಕ್ಕಾಗುತ್ತೆ? ನೋಡಿ, ಫಸ್ಟ್ ಖಾಲಿ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ಬಡ್ಡಿ ಕ್ಲಿಯರ್ ಮಾಡಿ. ಅಷ್ಟೊಂದು ಲಕ್ಷ ಮನೆ ಮೇಲೆ ಸಾಲ ತೊಗೊಂಡ್ಬಿಟ್ಟು ಅದು ಹೆಂಗ್ರಿ ಸುಮ್ಮನೆ ಇರ್ತೀರಾ? ಹಾಂ, ಏನ್ಲ ಮಗ, ಯಾರವರು? ಅಮ್ಮ, ಅಪ್ಪ ಬ್ಯಾಂಕ್ಗೆ ಸಾಲ ಮಾಡೈತಂತೆ, ಅಸ್ಲು ಬಡ್ಡಿ ಏನು ಕಟ್ಟಿಲ್ವಂತೆ. ಅದಕ್ಕೆ ನೀವು ಹುಡಿಕೊಂಡ್ಬಿಟ್ಟು ಬಂದವ್ರಿ. ಮನೆ ಖಾಲಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬಡ್ಡಿಯ ಕಟ್ಟಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವ್ರ ಕಣಮ್ಮ ಸುಮ್ಮನೆ ಬಿಡಕ್ಕಿಲ್ಲ. ಈಗ ನಾವು ಬಡ್ಡಿನೋ ಇಲ್ಲ ಅಂದ್ರೆ ಅಸ್ಲು ಕೊಟ್ಲಿಲ್ಲ ಅಂತ ಹೇಳಿದ್ರೆ ಈ ಮನೆಯೆಲ್ಲ ಖಾಲಿ ಮಾಡಿಸ್ಬಿಡ್ತಾರೆ ಕಣಮ್ಮೋ. ಏನ್ ಹೇಳ್ತಾ ಇದ್ದೀರಾ? ನನ್ನ ಗಂಡ ಸಾಲ ತಗೊಂಡವನ ಬ್ಯಾಂಕ್ಗೆ. ಬ್ಯಾಂಕಲ್ಲಿ ಸಾಲ ತಗೊಂಡ್ಲಿಲ್ಲ ಅಂದ್ರೆ ನಮ್ಗೇನಾದ್ರು ತಿಕ್ಲಿಡ್ತಿದ್ಯಾ? ಸುಮ್ಮನೆ ಬಂದು ಇಲ್ಲಿ ನಿಮ್ಮ ಹತ್ರ ಎಲ್ಲಾನು ಮಾತಾಡೋಕ್ಕೆ. ನೋಡಿ, ಸಾಲ ತೊಗೊಂಡಿದ್ದಾರೆ. ಸಾಲ ತೊಗೊಂಡಿರೋದಕ್ಕೆ ನಾನು ಇಷ್ಟು ಮಾತಾಡ್ತಿರೋದು. ನೋಡಿ ಮೇಡಮ್, 2 ಮಂತ್ಸಿಂದ ಇಲ್ಲಿ ಸಾಲ ಕಟ್ಟಿಲ್ಲ, ಅಲ್ಲ ಬಡ್ಡಿ ಕಟ್ಟಿಲ್ಲ. ಸಾಲ ಅಸ್ಲಂತೂ ಬಿಡಿ, ಮಾತಾಡಂಗೆ ಇಲ್ಲ. ಎಷ್ಟು ಸಲ ನೋಟಿಸ್ ಕಳಿಸಿದ್ದೀನಿ, ಎಷ್ಟು ಸಲ ಮಾಡಿದ್ದೀನಿ. ನೋಡಿ, ರೆಸ್ಪಾಂಡ್ ಮಾಡ್ತಿಲ್ಲ. ನಮ್ಮ ಪ್ರಕಾರ ಇವರೆಲ್ಲನೂ ಎಸ್ಕೇಪ್ ಆಗೋಕ್ಕೆ ಅಂತಲೇ ಈ ಥರ ಮಾಡಿದ್ದಾರೆ ಅನಿಸುತ್ತೆ. ಅದಕ್ಕೇ ನೋಡಿ, ನಿಮ್ಮ ಮನೇನ ಹರಾಜಾಗ್ತೀವಿ. ಇಲ್ಲಾಂದರೆ ಬಡ್ಡಿ ಕೊಟ್ಬಿಟ್ಟು ಕ್ಲಿಯರ್ ಮಾಡಿಕೊಡಿ, ಅಷ್ಟೇ ನಾವು ಕೇಳೋದು. ಸುಮ್ಮನೆ ನಮ್ಮ ತಲೆ ತಿಂತೀರ. ಸಾಲ ಕಟ್ಟಕ್ಕೆ ಯೋಗ್ಯತೆ ಇಲ್ದಿರ ಮೇಲೆ ಯಾಕೆ ತಗೋಬೇಕು ಸಾಲುಗಳ್ನ? ಅಯ್ಯೋ 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 ಮಗನೇ, ನಿಮ್ಮಪ್ಪ ಎಳದ್ನಲ್ಲೋ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲ ಎಳದ್ನಲ್ಲೋ ಲೋಪರ್ ನನ್ನ ಮಗ. ಎಲ್ಲೋದ್ನೋ ನಿಮ್ಮಪ್ಪ ಹಾಳಾದನೋ, ಎಲ್ಲೋದ್ನೋ ಏಸ್ದಾಗ ಸಾಲ ತಗೊಂಡವನು ಮಗ. ಅಯ್ಯೋ, ಈ ಮನೆ ಮ್ಯಾಲನ ಬಿಟ್ಟವನಿ ಅನ್ಕಂಡೆ. ಈ ಮನೆ ಮ್ಯಾಲೂ ಸಾಲ ತಗೊಂಡು ಹಾಳು ಮಾಡಿಕ್ ಬಿಟ್ಟವನಿ ಅಂತಂದ್ರೆ ಏನ್ಲ ಅರ್ಥ ಮಗ, ಏನ್ಲ ಅರ್ಥ? ಅಯ್ಯೋ ಶಿವನೇ ದೇವ್ರೇ, ನನ್ನ ಕತೆ ಮುಗೀತು ಕಣ ಮಗ, ನನ್ನ ಕತೆ ಮುಗೀತು. ಇನ್ನು ನಮ್ಮನೆ ತಿಥಿ ಆಯ್ತದೆ ಕಣ ಮಗ, ತಿಥಿ ಆಯ್ತದೆ. ಏನ್ಲ ಮಾಡೋದು ಇವಾಗ ಮಗನೇ, ಏನ್ಲ ಮಾಡನಿ? ನನಗೇನಮ್ಮ ಹೇಳ್ತೀಯ? ಅಪ್ಪನ ಹುಡ್ಕೋ, ಅಪ್ಪನ ಕೇಳಿ ತುಟ್ಟೇನಾಯ್ತು ಅಂತ ಕಂಡಿಡಿಯೋಕ್ಕಾಯ್ತಿಲ್ವಲ್ಲ ನಮಗೆ. ಏನು ಮಾಡೋದು ಅಂತಲೂ ಅರ್ಥ ಆಯ್ತಿಲ್ಲ. ಅಪ್ಪ ಎಲ್ಲಾಯ್ತು ಹುಡ್ಕೊಂಬಿಟ್ಟು ಬರ್ತೀನಿ. ಇವ್ರ ಹತ್ರ ಮಾತಾಡು. ಈಗಲೇ ಹೊಲ್ತಕ್ಕೋಯ್ತಲ್ಲ ಅಪ್ಪ, ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ ಇರು. ಲೋ ಆಫೀಸರು, ಯಪ್ಪ ನನ್ನ ಗಂಡಂಗೆ ಯಾಕ್ರಲ್ಲ ಇಷ್ಟೊಂದು ಸಾಲ ಕೊಟ್ರಿ? ಯಾಕೆ ಕೊಟ್ರಿ ಅಂತ ಹೇಳಿದ್ರೆ ಅವ್ರು ಕೇಳಿದ್ರು, ಅವ್ರ ಪ್ರಾಪರ್ಟಿ ಎಲ್ಲ ಅಡ ಇಕ್ಕವ್ರೆ, ನಾವು ಕೊಟ್ವಿ. ನೋಡಿ, ಸುಮ್ಮನೆ ಕೊಡೋಕೆ ನಮಗೇನು ತಿಕ್ಲಿಡ್ದಿಲ್ಲ ಮೇಡಮ್. ಸುಮ್ಮನೆ ಈಗಲೇ ಹೇಳ್ತಾ ಇದ್ದೀನಿ, ಬಡ್ಡಿ ಫಸ್ಟು ಕ್ಲಿಯರ್ ಮಾಡಿ. ಇಲ್ಲ ಅಂತಂದರೆ ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಮಾನ ಮರ್ಯಾದೆ ಎಲ್ಲ ಹೋಗಂಗೆ ಬಂದು ನೀಟಾಗೆಲ್ಲ ಹರಾಜು ಹಾಕ್ಬಿಟ್ಟು ಹೋಗ್ತಾರೆ. ಓಕೆನಾ? ನೀವು ಈ ಮನೆ ಉಳಿಸ್ಕೋಬೇಕು ಅಂದರೆ ನೀವು ದುಡ್ಡು ಅಡ್ಜಸ್ಟ್ ಮಾಡಲೇಬೇಕು. ಇಲ್ಲ ಅಂತಂದರೆ ಅಷ್ಟೇ ಕತೆ. ಅಯ್ಯೋ, ನಾನು ಮರ್ಯಾದೆಗಿರೋದು ಬಿಟ್ಟು ಬೆಳಿಗ್ಗೆಲ್ಲ ನನ್ನ ಗಂಟಂಗೆ ಹೋಗ್ಬಿಟ್ಟು ಚೆನ್ನಾಗಿ ಉರಿಸ್ಬಿಟ್ಟು ಬಂದಿದ್ದೀನಲ್ಲ. ಈಗ ಈ ಮನೆನೂ ಹರಾಜಾಗಿ ಹೋಗ್ಬಿಟ್ರೆ ನಾನು ಈ ಮನೆಯಿಂದ ಮತ್ತೆ ಆ ಮನೆಗೆ ಹೋಗ್ಲಿ? ಅಯ್ಯೋ ದೇವ್ರೆ, ಇದೆಲ್ಲ ಬೇಕಿತ್ತ ನನಗೆ? ಸುಮ್ಮನೆ ಮುರುವಾದಿನಾಗಿದ್ದಿದ್ರೆ ಆಯ್ತಿಲ್ವಾ? ಈಗ ಏನು ಮಾಡಲಿ? ಗ್ಯಾರಂಟಿ ಈ ಮನೆಯೂ ಖಾಲಿ ಮಾಡಿಸ್ತಾರೆ. ಈ ಮನೆ ಖಾಲಿ ಮಾಡಿಸಿದ್ಮೇಲೆ ಮತ್ತೆ ಇನ್ನೇನಾಯ್ತು ನನ್ನ ಕತೆ ಹೇಳು? ಇನ್ನು ಎಂಥದೂ ಇಲ್ಲ, ನನ್ನ ಕತೆ ಪಿನಿಸ್ ಆಯ್ತು ನನ್ನ ಕತೆ. ಇನ್ನು ಈಗ ನಮ್ಮ ಅಮ್ಮವ್ರ ಮನೆಗೆ ಹೋಗೋಕ್ಕೂ ಬಿಟ್ಕೊಳಕ್ಕಿಲ್ಲ, ನಮ್ಮ ಅಕ್ಕನೂ ಬಿಟ್ಕೊಳಕ್ಕಿಲ್ಲ, ನನ್ನ ಗಂಡ ಬಿಟ್ಕೊಳ್ಳೋನೇನೋ. ನಾನೇ ಬೆಳಿಗ್ಗೆ ಸರಿಯಾಗಿ ಉರಿಸ್ಬಿಟ್ಟು ಹೆಂಗೆಂಗೋ ಮಾತಾಡ್ಬಿಟ್ಟು ಬಂದಿದ್ದೀನಿ. ಇನ್ನು ನನ್ನೂ ಬಿಟ್ಕೊಳಕ್ಕಿಲ್ಲ. ಇನ್ನು ಯಾರ ಮನೆಗೆ ಅಂತ ಹೋಗ್ಲಿ ನಾನು? ಈ ಬಂಗಾರಮ್ಮನೆ ಬೀದಿಗೆ ಬೀಳಂಗವಳೆ. ಇನ್ನು ಇವಳು ನಂಬ್ಕೊಂಡು ಅಂತಾನೆ ಹೆಂಗಿರಲಿ? ಏನಪ್ಪ ಮಾಡಲಿ ಇವಾಗ ನಾನು? ಏನು ಮಾಡಲಿ? ಅಯ್ಯೋ ದೇವ್ರೇ. ನನ್ನ ಗಂಡ ಏನಾರ ಯಾಕೆ ತಗೊಂಡಿದ್ದು ಅಂತ ಹೇಳ್ಬಿಟ್ಟು ಏನಾರ ಹೇಳುದ್ನ ಅಂದರೆ ಏನು ತಗೊಂಡಿದ್ದು ಎಲ್ಲನೂ ಹೆಂಗೆ ಸಾಲ್ವ ಅಂತ ಹೇಳ್ಬಿಟ್ಟು ಏನಾರ ಹೇಳುದ್ನ? ನನಗೊಂದು ಮಾತು ಹೇಳ್ದಿದ್ದಂಗೆ ಇರಪರದ್ರ ಮೇಲೆಲ್ಲ ಸಾಲ ತಗೊಬಿಟ್ಟವನೆ ಯಾಕೆ ಅಂತಲೇ ನನಗೆ ಗೊತ್ತಿಲ್ಲ. ಅದು ಏನು ತಗೊಂಡು ಎಲ್ಲದ್ರ ಮೇಲೂ ಸಾಲ ತಗೊಬಿಟ್ಟವನೆ. ಯಾಕೆ ಏನು ಅಂತ ನನಗೆ ಗೊತ್ತಾಯ್ತಿಲ್ಲ ನಂಗಂತೂ ಈಗೇನಾರ ನಿಮ್ಗೆ ಏನಾರ ಹೇಳಿದ್ರೆ ಹೊಸಿ ಹೇಳಿ ನಮ್ಮನ್ನಂತೂ ಅಯ್ಯೋ ಅನ್ನಿಸ್ತವನೆ. ನಾವೇನು ಹೇಳಿಲ್ಲ ಮಾಡಿಲ್ಲ, ಸಾಲ್ವಾ ಎಲ್ಲಕ್ಕೆ ತಗೊಂಡೋಗವನೆ, ಏನು ಮಾಡ್ತಾವನೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಅದು ಏನು ಕಚ್ಚೋ ಏನೋ ಗೊತ್ತಿಲ್ಲ ನನಗೆ. ಎಲ್ಲ ಮುಂಡ ಮುಚ್ಕೊಂಡು ಹೋಗ್ಬಿಟ್ಟು ಅದು ಯಾರ ಮನೆಗೆ ಇಕ್ತಾವನು ನಿಮ್ಗೇನಾರ ಹೇಳಿದ್ರೆ ಪುಣ್ಯ ಬರ್ತದೆ ನಂಗೆ ಹೇಳಿ. ದುಡ್ಡೆಲ್ಲ ವಸೂಲಿ ಮಾಡ್ಕೊಂಬಿಟ್ಟು ಬಂದು ಬ್ಯಾಂಕಿಗೆ ಹಂಗೇನೇ ಕೊಟ್ಬಿಟ್ಟು ಸಾಲ ಎಲ್ಲ ಮುಗಿಸ್ಬಿಡ್ತೀನಿ. ಸಾಲ ಸವಾಸನೇನಿಯ ಬೇಡ ನಮಗೆ, ಎಲ್ಲ ಕೊಟ್ಬಿಟ್ಟು ಇದು ಮಾಡ್ಬಿಡ್ತೀನಿ. ಹೇಳಿ ಸಾಲ ಯಾಕೆ ತಗೋತಾರೆ, ಏನಕ್ಕೆ ತಗೋತಾರೆ ಅಂತ ಕೇಳ್ಕೊಂಡು ಕುತ್ಕೊಳ್ಳೋದೇ ನನ್ನ ಕೆಲಸ ಅಂತ ಅನ್ಕೊಬಿಟ್ಟ.
ನಮ್ಗಿನ್ನೇನು ಬೇರೆ ಕೆಲಸನೇ ಇರೋಕ್ಕಿಲ್ವಾ? ಹೇ ಸುಮ್ಮನೆ ಮನೆ ಬಡ್ಡಿ ಕಟ್ರಿ, ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ರಿ ಅಷ್ಟೇ. ಸುಮ್ಮನೆ ನಮ್ಮ ತಲೆ ಕೆಡಿಸ್ಬಿಡಿ. ನೋಡಿ, ನಾಳೆ ತನಕ ನಿಮಗೆ ಕಾಲಾವಕಾಶ ಕೊಟ್ಟಿದ್ದೀನಿ, ಅದು ಬ್ಯಾಂಕ್ ಕಡೆಯಿಂದ. ಇವತ್ತು ಯಾವ ವಾರ? ಇವತ್ತಾಗಲೇನೆ ಗುರುವಾರ, ಶುಕ್ರವಾರ ಇವತ್ತು, ನಾಳೆ ಶನಿವಾರ. ನಾಳೆ ಬಂದು ಎಲ್ಲ ಡಿಸೈಡ್ ಮಾಡ್ತೀನಿ. ತಗೊಳ್ಳಿ, ಇದರಲ್ಲೈತೆ ಎಷ್ಟು ಅಸ್ಲು ಎಷ್ಟು ಬಡ್ಡಿ ಅಂತ ಹೇಳಿ ತಗೊಂಡು ಕ್ಲಿಯರ್ ಮಾಡಿ. ಅಯ್ಯಯ್ಯೋ, ಈ ಬಡ್ಡಿ ಬಂಗಾರಿನೇನಿಯ ಎಂತ ಕೆಲಸ ಮಾಡ್ಬಿಟ್ರೋ ಯಪ್ಪ. ಈ ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಊರಾಗ ನಂಗೆ 4 ಪೈಸದ ಬೆಲೆನೂ ಕೊಡಕ್ಕಿಲ್ಲ ಯಾರೂ. ಉಗು ತುಪ್ಪ ಹಾಕಕ್ಕಿಲ್ಲ ನನಗೆ ಯಾರೂ. ಗ್ರಾಚಾರ ಬೂಡಿಸ್ಬಿಡ್ತಾರೆ ಎಲ್ರೂ. ನನಗೆ ಹಿಂಗೆ ನಿಗ್ರಾಡ್ತಿದ್ಲು, ಹಿಂಗಾಡ್ತಿದ್ಲು, ಹಂಗಾಡ್ತಿದ್ಲು, ಇವಾಗ ಸರಿಯಾಗೈತೆ ಅಂತ ಊರು ತುಂಬ ನಮ್ದೇನೇನಿಯ ಸುದ್ದಿ, ಊರು ತುಂಬ ನಮ್ದೇನೇನಿಯ ಮಾತಾಯ್ತದೆ. ಏನು ಮಾಡನಿ ಅಂತಲೇ ಗೊತ್ತಾಯ್ತಿಲ್ವ ಈಗ ನನಗೆ. ಅಯ್ಯೋ ಶಿವನೇ, ನೀನೇ ಕಾಪಾಡಬೇಕು ಕಣಪ್ಪ, ನಮ್ಮಪ್ಪ ನೀನೇ ಕಾಪಾಡಬೇಕು. ಊರಾಗೆಲ್ಲ ಮರುವಾದಿ ನೀನೇ ಉಳಿಸ್ಬೇಕು. ಹೆಂಗನ ಮಾಡಿ ಅಸ್ಲು ಕಟ್ಬಿಟ್ಟು ಬಡ್ಡಿ ಕಟ್ಬಿಟ್ಟು ಮನೆ ಒಂದನ ಉಳಿಸ್ಕೋಬೇಕು. ಇಲ್ಲ ಅಂದ್ರೆ ಆಗಕ್ಕಿಲ್ವೋ ಯಪ್ಪ. ಈ ಬಂಗಾರಿನ ಹೆಂಗಿದ್ದೋಳ್ನ ಹೆಂಗೆ ಮಾಡ್ಬಿಟ್ಟ ಕಣಪ್ಪ ನನಗೆ ಅಣ್ಣ ಅದಂತ ದರಿದ್ರು ನನ್ನ ಮಗ. ಎಲ್ಲಪ್ಪ ಮಡಗವ್ನು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳೆದ್ಬಿಟ್ಟು ನಾನು ನನ್ನ ಮಕ್ಕಳನ್ನೆಲ್ಲ ಬೀದಿಗೆ ತಗೊಬಿಟ್ಟು ಬರ್ತಾವನಲ್ಲಪ್ಪ. ಅಯ್ಯೋ ಬಂಗಾರಮ್ಮವ್ರೆ, ನೀವು ಹಿಂಗೆಲ್ಲ ಕಿಚ್ಚಾಡ್ಬಿಟ್ರೆ ಹೆಂಗೆ? ಈಗ ಆಸ್ತಿ ಎಲ್ಲ ಹೋಯ್ತು ಅಂದರೆ ನೀವು ಬೀದಿಗೆ ಬರ್ತೀರಾ. ಆಮೇಕಿಂದ ನಾನೇನು ಮಾಡಲಿ? ನೀವು ಮುನ್ನೆ ನಂಬ್ಕೊಂಬಿಟ್ಟು ಬಂದಿದ್ದೀನಲ್ಲ. ನಮ್ಮ ಪರಿಸ್ಥಿತಿನೇ ಇಲ್ಲಿ ಅದೋ ಗತಿಯಾಗಿ ಕುಂತೈತಿ ಅಂತದ್ರಾಗೆ ನೀನು ಬೇರೆ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀಗ ನೀನು. ಸುಮ್ಕೋಗತ್ತಾಗೆ ನಮ್ದೇನೆ ನೀ ಜೀವನ ದಿಕ್ಕಪಲ ಆಯ್ತೈತೆ. ನೀನು ಎಲ್ಲಿ ನೋಡ್ಕೊಳ್ಳಿ ನೋಡಮ್ಮಿ, ನಾ ಮನೆಯಾಗಿ ಇವಾಗ ಇರೋಂಥ ಪರಿಸ್ಥಿತಿನಾಗಿಲ್ಲ. ಯಾರು ಯಾವಾಗ ಏನಾಯ್ತೀವೋ ಏನು ಕತಿಯೋ ನಮಗೂ ಗೊತ್ತಿಲ್ಲ. ನಮ್ಮ ನಾವು ನೋಡ್ಕೊಳ್ಳೋದು, ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಳ್ಳೋದೇನೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಈ ಮನೆಯಾಗಿ ಏನೇನು ನಡೀತೈತೆ ಅಂತಲೇ ಗೊತ್ತಿಲ್ಲ. ಸುಮ್ಕೇನಿಯ ಬ್ಯಾಗ್ ಎತ್ಕೊಂಡು ನೀನು ನಿನ್ನ ಗಂಡನ ಮನೆಗೋ ನಿಮ್ಮ ಅಮ್ಮನ ಮನೆಗೋ ಹೋಗೋದು ಲೇಸು. ಹಿಂಗೆ ನಮ್ದೇನೇನಿಯ ಅದೇನೋ ಒಂಥರಲ್ಲ ಇದೇ ಆ ಕುಂತೈತೆ ನಮ್ದೇನೇನಿಯ ಅಂತದ್ರಾಗಿನ್ನ ನಿನಗಿನ ಎಲ್ಲಿಂದ ಇದು ಮಾಡೋಣ ನಾವು ಸಹಾಯ ಮಾಡೋಣ ಹೇಳು. ಅಯ್ಯೋ ನೋಡಮ್ಮಿ, ಹೋಗೋದಾದ್ರೆ ಹೋಗ್ಬಿಟ್ಟು ಸುಮ್ಕೇನೆ, ನಮಗೆ ಗೊತ್ತಿಲ್ಲ ಇನ್ನು ನಿನಗೆ ಎಲ್ಲಿಂದ ಮಾಡೋಕ್ಕೆ ಇಕ್ಕನ್ ನಾವು. ಅಯ್ಯೋ ನಾನು ಯಾರ ಮನೆಗೆ ಅಂತ ಹೋಗ್ಲೋ ಯಪ್ಪ. ಇವಾಗ ಎಲ್ಲರೂ ಖಾಲಿ ಮಾಡಿಸ್ತಾರೆ. ಈಗ ನನ್ನ ಪರಿಸ್ಥಿತಿ ಏನು ಅಂತಲೇ ಅರ್ಥ ಆಯ್ತಿಲ್ಲ. ನನ್ನ ಪರಿಸ್ಥಿತಿ ಏನು, ನನ್ನ ಕತೆ ಏನು ಅಂತಲೇ ಅರ್ಥ ಆಯ್ತಿಲ್ಲ ನನಗೆ. ಎಂಥ ಗೊತ್ತಿಗೆ ಬಂದ್ಬಿಡ್ತಪ್ಪೋ ನಂದಂತೂ ಜೀವನ. ಅಯ್ಯೋ ಶಿವನೇ, ಬಂಗಾರಮ್ಮರಿ ಏನಾರ ಹುಸಿ ಮಾಡಿ ನಾನು ನಿಮ್ಮ ಜೊತೆಗೆ ಏನೇ ಬೇಕಾದ್ರೆ ಇದು ಬಿಡ್ತೀನಿ. ನಾನು ನಿಮ್ಮಂಗೆ ದಿಕ್ಕೆಟ್ಟು ಕುಂತೀವಿ ನಾನು. ಅಮ್ಮ ಅಪ್ಪ ಹೊಲ್ತಾಗ ಏನಿ ಐತೆ ಬಾ ಅಂದ್ರೂ ಗೊತ್ತಿಲ್ಲ ಕಣಮ್ಮ. ಮುಗುತ್ ಬೆಟ್ನ ಹೊಡೆದು ಎಳ್ಕೊಂಬಿಟ್ಟು ಬರೋದ್ಬಿಟ್ಟು ಗೊತ್ತಿಲ್ಲ ಅಂತ ಬೊಗಳ್ತೀಯಲ್ಲ ಬ್ಯಾವರ್ಸಿ ನೀನು. ಬೆಟ್ನ ಹೊಡೆದು ಎಳ್ಕೊಂಬಿಟ್ಟು ಬಾ ಹೋಗ್ಲ ನೀನು. ಮನೆ ಖಾಲಿ ಮಾಡು ಅಂತ ಹೇಳ್ತಾವ್ರೆ ಅಂತ ಹೇಳ್ಬೇಕಿತ್ತು ನೀನು. ಹೇಳ್ದಮ್ಮ, ನಾನು ಬ್ಯಾಂಕವರೆಲ್ಲ ಬಂದಿದ್ರಪ್ಪ ಮನೆ ಖಾಲಿ ಮಾಡು ಅಂತ ಹೇಳ್ತಾವ್ರೆ. ಏನ್ ಮಾಡನಿ ಅಂದ್ರೆ ಖಾಲಿ ಮಾಡ್ಕೊಂಡು ಹೋಗು, ಬ್ಯಾಡ ಅಂದವ್ರು ಯಾರಲ್ಲ ಖಾಲಿ ಮಾಡ್ಕೊಂಡು ಹೋಗಿ ನೀನು ಅಂತ ಹೇಳ್ಬಿಟ್ಟು ಸುಮ್ಮನೆ ನೀ ಆಗೋಗ್ಬಿಡ್ತು ಕಣಮ್ಮ. ಎಷ್ಟು ಹೇಳಿದ್ರು ಅಷ್ಟೇ ನೀ ಬುದ್ಧಿ ಬರಕಿಲ್ಲ ಅಂತ ಗೊತ್ತಾಯ್ತು ಅಪ್ಪಂಗೆ. ಅಯ್ಯಯ್ಯೋ ಹಿಂಗಂದ್ರೆ ಹೆಂಗುರ್ಲ? ಅಯ್ಯೋ ಮನೆ ಮಟ್ಟ ಎಲ್ಲ ಕಳ್ಕೊಂಡು ಬೀದಿಗೆ ಬಂದರೆ ಮರುವಾದಿ ಇರ್ತದೇನಿಲ್ಲ. ಹಿಂಗೆಲ್ಲ ಆದರೆ ಮರುವಾದಿ ಇರೋಕ್ಕಿಲ್ಲ ಕಣ್ಮಗ. ನಿಮ್ಮ ಅಪ್ಪನ್ನ ಕಂಡಿಡಿಯೋಕ್ಕಂತೂ ಆಯ್ತಿಲ್ಲ. ನಿಮ್ಮ ಅಪ್ಪ ನಮಗೆ ಸಿಕ್ಕಾಪಟ್ಟಿ ಅನ್ಯಾಯ ಮಾಡಿ ಬಿಸಾಕ್ಬಿಡ್ತಾವನೆ ನಿಮ್ಮ ಅಪ್ಪ ಅಂತೂ. ನಾವೇ ಬೇರೆ ದಾರಿ ಏನಾರ ಹುಡುಕಿ ಏನಾರ ಇರೋ ಪರದೇನಾರ ಇದ್ರೆ ಮಾರಿ ಗಿರಿ ಮಾಡಿ ಈ ಮನೆ ಅಂತೂ ಉಳಿಸ್ಕೊಂಡ್ಲೇಬೇಕು ಕಣ್ಮಗ. ಇಲ್ಲ ಅಂತಂದರೆ ನಾವು ಮತ್ತೆ ಪರಿಸ್ಥಿತಿ ಚೆನ್ನಾಗಿರಕ್ಕಿಲ್ಲ, ಉಳ್ಕೊಳಕ್ಕೆ ಗುಡಿಸ್ಲು ಸಿಗೋಕ್ಕಿಲ್ಲ. ಹಾಂ, ನನಗೆ ಗೊತ್ತಿರೋ ಯಾರನ್ನ ದುಡ್ಡು ಕೇಳ್ತೀನಿ ಕಣಮ್ಮ. ನೀನು ಗೊತ್ತಿರೋ ನನ್ನ ಕೇಳೋ ಅಡ್ಜಸ್ಟ್ ಮಾಡು. ಆಯಿತು.